ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೈನಾ ಶುಭ ಡೈರೀಸ್. ನಾನಿವತ್ತು ನಿಮಗೆ ಸಿಗುಂಬಳಕಾಯಿ ಪಲ್ಯ ಮಾಡೋದು ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ ಬಾಣಲಿ ಕಾದಿದೆ. ಕಾದಿರೋ ಬಾಣಲಿಗೆ ನಾವು ಸ್ವಲ್ಪ ಎಣ್ಣೆ ಹಾಕೋಬೇಕು. ಈ ಪಲ್ಯ ಮಾಡ್ಬೇಕಾದ್ರೆ ನೀವು ಎಣ್ಣೆನ ಕಮ್ಮಿ ಹಾಕೊಳ್ಳಿ. ಯಾಕೆ ಅಂತಂದರೆ ಅದು ಬೆಂದೆಲ್ಲ ಆದಮೇಲೆ ಎಣ್ಣೆ ಜಾಸ್ತಿ ಒಂಥರ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ಎಣ್ಣೆ ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಸಾಕು. ಇಷ್ಟು ಹಾಕೊಂಡ್ರೆ ಸಾಕು. ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ. ಕಾದಿರೋ ಎಣ್ಣೆಗೆ ನಾನು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಇವಾಗ ಸಿಡಿದ ಮೇಲೆ ಇದಕ್ಕೆ ಕಡಲೆಬೇಳೆ ಹಾಕೋಬೇಕು. ಕಡಲೆಬೇಳೆನೂ ಅಷ್ಟೇ ಈ ಪಲ್ಯಕ್ಕೆ ಸ್ವಲ್ಪ ಹಾಕೊಳ್ಳಿ, ಯಾಕೆಂದ್ರೆ ಅಲ್ಲೊಂದು ಇಲ್ಲೊಂದು ಸಿಗೋ ಥರ ಹಾಕೊಳ್ಳಿ. ಜಾಸ್ತಿ ಹಾಕೋಬಿಡಿ, ಚೆನ್ನಾಗಿರಲ್ಲ. ನಾನು ಇಷ್ಟು ಹಾಕೋತಾ ಇದ್ದೀನಿ. ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಕಡಲೆಬೇಳೆ ಹಾಕೊಂಡಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ನೀವು ಕರ್ಬೇವಿನ ಸೊಪ್ಪು ಹಾಕೋಬೇಕಾದ್ರೆ ಈ ಥರ ಮಾಡಿಬಿಟ್ಟು ಹಾಕೊಳ್ಳಿ. ಈ ಥರ ಮಾಡಿಬಿಟ್ಟು ಹಾಕೊಂಡಾಗ ಏನಾಗುತ್ತೆ ಅಂದರೆ ಅದ್ರದ್ದು ಫ್ರೇಗ್ರೆನ್ಸ್ ಏನಿರುತ್ತಲ್ಲ ಕರ್ಬೇವಿನ ಸೊಪ್ಪು. ನೆಕ್ಸ್ಟು ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೊಳ್ತೀನಿ. ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ. ಏನಕ್ಕೆ ಅಂತಂದರೆ ಹೆಸರಲ್ಲೇ ನೋಡಿ ಸಿಹಿ ಕುಂಬಳಕಾಯಿ ಅಂತದೆ. ಸಿಹಿ ಕುಂಬಳಕಾಯಿ ಆಗಿರೋದ್ರಿಂದ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ. ಅದರಲ್ಲಿ ತಿನ್ಬೇಕಾದ್ರೆ ಅಷ್ಟು ನಮಗೆ ಚೆನ್ನಾಗಿ ಅನಿಸಲ್ಲ. ತಿನ್ಬೇಕಾದ್ರೆ ಸ್ವೀಟ್ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ನಾನು ಹಸಿಮೆಣಸಿನ್ಕಾಯಿನ ಸ್ವಲ್ಪ ನಾನು ಜಾಸ್ತಿ ಹಾಕೊಂಡಿದ್ದೀನಿ. ಈ ಪಲ್ಯ ನಾನು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀನಿ ಗೊತ್ತಾ? ಒಂದು 4 ಜನಕ್ಕೆ ಮಾಡ್ತಾ ಇದ್ದೀನಿ ಪಲ್ಯನ. ನಾನು 4 ಜನಕ್ಕೆ ಒಂದು 5 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಚಿಕ್ಕ ಕಟ್ ಮಾಡ್ಕೋಬಾರ್ದು. ಕಟ್ ಮಾಡ್ಕೊಂಡ್ರೆ ಅದು ಬೆಂದೋಗಿ ನಮಗೆ ಸಿಗೋದೇ ಇಲ್ಲ. ಅದಕ್ಕೆ ನಾನು ಈ ಥರ ಉದ್ದುಟ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದಾಯಿತು. ಅದೊಂದು ಸ್ವಲ್ಪ ಎಣ್ಣೆಲಿ ಅದು ಖಾರ ಬಿಟ್ಕೊಳ್ಳೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಒಂದು ದೊಡ್ಡ ಸೈಜು ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿನ ನಾನು ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಎಣ್ಣೆಲಿ ಕಮ್ಮಿ ಉರಿಲೇನೆ ನಾವಿದನ್ನು ಫ್ರೈ ಮಾಡ್ಕೋಬೇಕು. ನೀವು ಸಿಹಿ ಕುಂಬಳಕಾಯಿ ಪಲ್ಯನ ನಿಮ್ಮ ಮನೆಗಳಲ್ಲಿ ನೀವು ಯಾವ ಥರ ಮಾಡ್ಕೊಳ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಯಾಕೆಂದರೆ ನಾವು ಇದೇ ಥರನೇ ಮಾಡ್ಕೊಳ್ಳೋದು. ಇದು ನಮ್ಮೂರಲ್ಲೆಲ್ಲ ಇದೇ ಥರನೇ ಸೇಮ್ ಮಾಡೋದು. ಈ ಪಲ್ಯನ ನಮ್ಮಮ್ಮ ನಮ್ಗೆ ಹೇಳ್ಕೊಟ್ಟಿರೋದು ಮಾಡೋಕ್ಕೆ. ನೀವು ಇನ್ನೂ ಬೇರೆ ಏನು ಆ್ಯಡ್ ಮಾಡ್ಕೋತೀರಾ ಇಲ್ಲ ಏನೇನು ಹಾಕ್ಕೊಳ್ಳಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ನಾವು ಏನಾದ್ರು ಚೇಂಜಸ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೋತೀವಿ. ಇದಕ್ಕೆ ಇವಾಗ ನಾನು ಇವಾಗ್ಲೇನೆ ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಯಾಕೆಂದರೆ ಉಪ್ಪು ಹಾಕೊಂಡ ತಕ್ಷಣ ನಮಗೆ ಬೇಗ ಬೇಯುತ್ತೆ ಒಂದು. ಆಮೇಲೆ ಚೆನ್ನಾಗಿ ಈರುಳ್ಳಿಗೆ ಇದಿರುತ್ತೆ. ಆಮೇಲೆ ಮತ್ತೆ ಉಪ್ಪು ಹಾಕೋಬೇಕು. ಯಾವಾಗ ಅಂದರೆ ನಾವು ಕುಂಬಳಕಾಯಿ ಹಾಕೊಂಡಾಗ ಉಪ್ಪು ಹಾಕೋಬೇಕು. ನಾನೀಗ ಒಂದು 1/2 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ಇದನ್ನು ಫ್ರೈ ಮಾಡ್ಕೋತೀನಿ ನೀಟಾಗಿ. ಇವಾಗ ನೋಡಿ, ಇವಾಗ ಈ ಥರ ಇದು ಕಲರ್ ಚೇಂಜ್ ಆಗಿದೆ. ಇನ್ನೂ ಜಾಸ್ತಿ ಮಾಡಿಕೊಂಡ್ರೆ ಸೀದೋಗಿರೋ ಥರ ಆಗ್ಬಿಡುತ್ತೆ. ಸೀದೋದ್ರೆ ಚೆನ್ನಾಗಿರಲ್ಲ. ಇಷ್ಟು ಸಾಕು. ಇವಾಗ ನಾನು ಇದಕ್ಕೆ ಕುಂಬಳಕಾಯಿನ ಆ್ಯಡ್ ಮಾಡ್ಕೊತೀನಿ. ನಾನು ತೊಗೊಂಡಿರೋ ಕುಂಬಳಕಾಯಿ ಯಾವ ಥರ ಅಂತಂದರೆ ಈ ಥರ ಗ್ರೀನ್ ಕಲರ್ದು ಚಿಕ್ಕ ಸೈಜಿಂದ ಬರುತ್ತೆ ನೋಡಿ. ಚಿಕ್ಕ ಸೈಜಿಂದು ಫುಲ್ಲು ಅಂದರೆ ನಾಟಿ ಕುಂಬಳಕಾಯಿ ಬರುತ್ತಲ್ಲ, ಸಿಹಿ ಕುಂಬಳಕಾಯಿ, ಅದ್ರ ಚಿಕ್ಕದು ನಾನು ತೊಗೊಂಡಿದ್ದೀನಿ.
ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಚಿಕ್ಕದು, ಅದಕ್ಕೆ ನಾನು ಚಿಕ್ಕದು ತೊಗೊಂಡಿದ್ದೀನಿ, ದೊಡ್ಡದು ತೊಗೊಂಡಿಲ್ಲ. ದೊಡ್ಡದು ಅಷ್ಟೇನು ಟೇಸ್ಟ್ ಚೆನ್ನಾಗಿ ಬರಲ್ಲ. ಇವಾಗ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೀಟಾಗಿ ನಾವು ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿ. ಆವಾಗಲೇ ನಾನು ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ತೆ, ಈರುಳ್ಳಿಗೆ ಉಪ್ಪಿಡೀಲಿ ಅಂತ. ಇವಾಗ ಕುಂಬಳಕಾಯಿ ಹಾಕಿದ ಮೇಲೆ ಮತ್ತೆ ನಿಮ್ಮ ರುಚಿಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟನ್ನು ನಾವು ಮತ್ತೆ ಉಪ್ಪು ಹಾಕೋಬೇಕು. ನೀವು ನೋಡ್ಕೊಂಡು ಹಾಕೊಳ್ಳಿ. ನಾನು ಆವಾಗಲೇ ಸ್ವಲ್ಪ ಹಾಕಿದ್ದೆ. ಇವಾಗ ಕುಂಬಳಕಾಯಿ ಹಾಕಿದ ಮೇಲೆ ಸ್ವಲ್ಪ ಹಾಕೋತಾ ಇದ್ದೀನಿ. ಮತ್ತು ಇದನ್ನು ಹಾಕ್ಕೊಂಡು ನೀಟಾಗಿ ಕ್ಲೀನಾಗಿ ಎಲ್ಲದಕ್ಕೂ ಹಿಡಿಯೋ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಲ್ಲಿ ಮುಚ್ಚಬೇಕು. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನ ಮುಚ್ಚಿದ್ರೆ ಆ ಹಬೆಲೆನೇ ಚೆನ್ನಾಗಿ ಬೇಯುತ್ತೆ. ಮತ್ತೆ ಇನ್ನೊಂದ್ಸಲಿ ತೆಗೆದುಬಿಟ್ಟು ನಾವು ತಿರುಗಿಸ್ಬೇಕು ಅಷ್ಟೇ. ಇವಾಗ ಇಷ್ಟು ಬೆಂದಿದೆ, ಆದರೆ ಈ ಸಾಲ್ದು ಇನ್ನೂ ನೀಟಾಗಿ ಬೇಯಬೇಕು, ಇನ್ನೂ ಕ್ಲೀನಾಗಿ ಬೇಕಿದು. ಇದೆಲ್ಲ ಗಟ್ಟಿ ಇದೆಯಲ್ವ, ಇದೆಲ್ಲ ನೋಡಿ ಹೆಂಗೆ ಗೊತ್ತಾಗುತ್ತೆ. ಬೆಂದಿದೆ, ಇನ್ನೊಂದು ಚೂರು ಬೇಯಬೇಕು. ಯಾರೋ ಬಂದರು ಅನ್ಸುತ್ತೆ ನೋಡು ಜೀವ, ಯಾರೋ ಬೆಲ್ ಮಾಡ್ತಾ ಇದ್ದಾರೆ. ಯಾರು ನೋಡೋಣ. ಯಾರೋ ಬಂದಿದ್ದಾರೆ. ತಂಗಿ ತಮ್ಮ. ಏನ್ ಇವಾಗ ಬಂದಿದ್ದು? ಅರ್ಜುನ್ ಬುಕ್ಸ್ ಯೂನಿಫಾರ್ಮ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದಕ್ಕೆ ಬಂದಿದ್ದು ಇಲ್ಲಿಗೆ. ನೀವು ರೊಟ್ಟಿ ಮಾಡ್ತಿದ್ದೀರಲ್ವಾ? ನಾನು ರೊಟ್ಟಿ ಮಾಡ್ತಾ ಇದ್ದೀನಿ ಅಂತ ಹೆಂಗ್ ಗೊತ್ತಾಯ್ತು? ಮಮ್ಮಿ ಹೇಳ್ತು. ಇಸ್ಕೊಂಡ್ರಾ ಬುಕ್ಕು ಯೂನಿಫಾರ್ಮ್ ಎಲ್ಲ? ಅರ್ಜುನ್ ಯಾವಾಗ್ಲಿಂದ ಸ್ಕೂಲ್ ಸ್ಟಾರ್ಟ್ ನಿನ್ಗೆ? ಜೂನ್ 1 ಇಂದನಾ? ವಾ ಸೂಪರ್ ಅರ್ಜುನ್. ಇವಾಗ ಪಲ್ಯ ರೆಡಿ ಆಗ್ತಾ ಇದೆ. ರೊಟ್ಟಿ ಮಾಡ್ತೀನಿ. ರೊಟ್ಟಿ ಮಾಡದ್ಮೇಲೆ ತಿನ್ಬಿಡೋದು, ಓಕೆನಾ? ಬನ್ನಿ ಇವಾಗ ರೊಟ್ಟಿ ಹೆಂಗಿದೆ ಫ್ರೆಂಡ್ಸ್. ಬಟ್ಟೆ ಎಲ್ಲ ಈ ಥರ ಇದೆ ಅಂತ ಏನೂ ಅನ್ಕೋಬೇಡಿ, ಯಾಕೆಂದರೆ ನೆನ್ನೆ ತುಂಬ ಮಳೆ ಬಂತು. ಮಳೆ ಬಂದಿದ್ರಿಂದ ನಾನು ಒಳಗಡೆ ನೆನ್ನೆ ಎಲ್ಲ ಸೋಫಾ ಮೇಲೆ ಹಾಕಿದ್ದೀನಿ. ಇವಾಗ ಈ ಥರ ಬೆಂದಿದೆ ನೋಡಿ, ಈ ಥರ ಬೇಯಬೇಕು. ಅಂದರೆ ತುಂಬಾನು ಬೆಂದೋಗ್ಬಾರ್ದು, ತುಂಬಾನು ಬೆಂದೋದ್ರೆ ಚೆನ್ನಾಗಿರಲ್ಲ. ಇವಾಗ ಇದಾಗಿದೆ. ಇದು ಈಗಿರಕ್ಕೆ ಸ್ವಲ್ಪ ನಾವು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದ್ಸತಿ ಫ್ರೈ ಮಾಡಿ ಇನ್ನೊಂದು 2 ಮಿನಿಟ್ಸ್ ಮುಚ್ತೀನಿ. ಮುಚ್ಚಿ ಬೇಯಿಸ್ತೀನಿ, ಆವಾಗ ಪಲ್ಯ ರೆಡಿ ಆಗುತ್ತೆ. ಒಬ್ಬೊಬ್ರು ಇದಕ್ಕೆ ಕಾಯಿನ ಹಾಕ್ತಾರೆ, ನಾವು ಕಾಯಿ ಹಾಕಲ್ಲ. ಯಾಕೆ ಅಂದರೆ ಆಲ್ರೆಡಿ ಇದೇ ಸಿಹಿ ಕುಂಬಳಕಾಯಿ ಸಿಹಿ ಇರೋದ್ರಿಂದ ಕಾಯಿ ಹಾಕಿದ್ರೆ ಇನ್ನೂ ನಮಗೆ ಸಿಹಿ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಕಾಯಿ ಹಾಕಲ್ಲ. ನೀವು ಈಸಿಯಾಗಿ ಈ ರೆಸಿಪಿನ ಮಾಡ್ಕೋಬಹುದು. ಬೇಗ ಒಂದೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು 10 ಮಿನಿಟ್ಸಲ್ಲೆಲ್ಲ ಈ ಪಲ್ಯ ರೆಡಿ ಆಗುತ್ತೆ. ಇವಾಗ ಪಲ್ಯ ರೆಡಿ ಆಯಿತು, ಸರಿಯಾಗಿದೆ. ಇವಾಗ ಪಲ್ಯ ರೆಡಿ ಆಗಿದೆ. ನಾವು ಇದನ್ನ ರೊಟ್ಟಿಗೆ ಮಾಡ್ಕೋತಾ ಇರೋದು. ಪಲ್ಯನ ರೊಟ್ಟಿಗೆ ತವಾ ಇಟ್ಟಿದ್ದೀವಿ, ರೊಟ್ಟಿ ಮಾಡ್ಕೋಬೇಕು. ರೊಟ್ಟಿ ಮಾಡ್ಕೊಂಡಾದ್ಮೇಲೆ ಪಲ್ಯ ಹಾಕೊಂಡು ತಿಂದರೆ ಮುಗೀತು. ಈ ರೆಸಿಪಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನೇನಾದ್ರೂ ಆ್ಯಡ್ ಮಾಡ್ಕೋಬೇಕಿದ್ರೆ ಹೇಳಿ. ನಿಮ್ಮ ಮನೆಗಳಲ್ಲಿ ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.